ನೆಲಕ್ಕೆ ಉರುಳಿದ ಮರದ ಕಾಂಡದಲ್ಲಿ ಹಸಿರು ಮೊಳಕೆಯೊಡೆದಂತೆ ಸುಡು ಬಿಸಿಲ ಧಗೆಗೆ ದರೆ ಹೊತ್ತಿ ಉರಿಯಲು ಮುಂಗಾರು ಹಣಿದಂತೆ ಮಕ್ಕಾದಲ್ಲಿ ಗಲ್ಲಿ ಗಲ್ಲಿಯಲು ಇಸ್ಲಾಮಿನ ಗೆಜ್ಜನಾದ ಕೇಳಿಸತೊಡಗಿತು. ಕರ್ಕಶ ಧ್ವನಿಯಿಂದ ಬೆಸೆತ ಕಿವಿಗಳಿಗೆ ಕುರ್ಆನಿನ ಮಧುರವಾದ ಸೂಕ್ತಗಳು ಮನಸ್ಸಿನ ದುಗುಡಗಳನ್ನು ದೂರ ಮಾಡತೊಡಗಿತು. ಕುರ್ಆನಿನ ವಚನಗಳು ಅದೆಷ್ಟು ಅದ್ಭುತವಾಗಿತ್ತೆಂದರೆ ಕುರೈಶಿ ಬುದ್ಧಿವಂತರು ಕೂಡ ತಮ್ಮ ಕಿವಿಗೆ ಬೀಳದಂತೆ ಜಾಗೃತೆ ವಹಿಸಿಕೊಳ್ಳುತ್ತಿದ್ದರು. ಕಾರಣ, ಅಕಸ್ಮಾತ್ ಕಿವಿಗೆ ಬಿದ್ದರೆ ಅದರ ಸೌಂದರ್ಯಕ್ಕೆ ಮಾರು ಹೋಗುವುದರಲ್ಲಿ ಸಂಶಯವೇ ಇರಲಿಲ್ಲ. ಈಗಾಗಲೇ ಬುದ್ಧಿವಂತರೆನಿಸಿಕೊಂಡಿದ್ದ ಉತ್ಬಾ ಸೂತು ಮುಂದಿಯೋರಿದ್ದ. ಆಗಲೇ ಕುರೈಶಿಗಳ ನಡುವಿನಿಂದ ಒಂದು ಧ್ವನಿ ಕೇಳಿಸಿತು. ನೋಡಿ, ನಾವು ಮೊಹಮ್ಮದರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತನಾಡುವ. ಬೇಕಾಗಿದ್ದಲ್ಲಿ ವಾಗ್ವಾದಕ್ಕೆ ಸಿದ್ಧವಾಗಿಯೇ ಹೋಗೋಣ. ನಾವು ನಮಗೆ ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ ಎನ್ನುವುದು ಅವರಿಗೂ ತಿಳಿಯಲಿ. ಮುಂದೊಮ್ಮೆ ನಾವೇನೂ ಮಾಡಿಲ್ಲ ಅನ್ನುವ ಮಾತು ಬರುವುದು ಬೇಡ. ಹಾಗೆ ಆ ವ್ಯಕ್ತಿಯ ಮಾತಿನಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಳಿಗೆ ದೂತನೊಬ್ಬರನ್ನು ಕಳುಹಿಸಿದರು. ಆತ ತಮ್ಮ ಜನಾಂಗದ ಪ್ರಮುಖರು ನಿಮ್ಮ ಜೊತೆ ಮಾತನಾಡಲು ಬಯಸಿದ್ದಾರೆ ಎಂದನು. ಅವನ ಮಾತು ಕೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಖುಷಿಯಿಂದ ಒಪ್ಪಿಕೊಂಡರು. ಕಾರಣ, ಕುರೈಶಿಗಳಿಂದ ಯಾರಾದರೂ ಇಸ್ಲಾಂ ಸ್ವೀಕರಿಸಿದರೆ ಅನ್ನುವ ಆಶಾಭಾವನೆಯಾಗಿತ್ತು. ಆದರೆ ಸಭೆಯಲ್ಲಿ ಕುರೈಶಿಗಳು ತಮ್ಮ ಹಳೆಯ ಚಾಲಿಯನ್ನೇ ಮುಂದುವರಿಸಿದರು. ಕುರೈಶಿಗಳ ಮಾತು ಮುಗಿಸಿದ ನಂತರ ಶಾಂತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ನೋಡಿ, ನೀವು ಅಂದುಕೊಂಡಂತೆ ನಾನು ಮಾಂತ್ರಿಕನೋ ಅಧಿಕಾರಿಯಾಗ ಬಯಸುವವನು ಅಲ್ಲ, ನಿಮ್ಮ ರಾಜನಾಗ ಬಯಸುವವನು ಅಲ್ಲ. ಬದಲಾಗಿ ನಾನು ಅಲ್ಲಾಹನ ಸಂದೇಶವಾಹಕನಾಗಿರುವೆನು. ಅಲ್ಲಾಹನು ಅವನ ದಿವ್ಯ ಸಂದೇಶಗಳನ್ನು ಅವತೀರ್ಣಗೊಳಿಸಿದ್ದಾನೆ. ನಿಮಗೆಲ್ಲ ಶುಭವಾರ್ತೆ ಹಾಗೂ ಮುನ್ನೆಚ್ಚರಿಕೆ ನೀಡಲು ಅಲ್ಲಾಹನು ನನಗೆ ಆದೇಶ ನೀಡಿದ್ದಾನೆ. ಅಲ್ಲಾಹನ ಸಂದೇಶ ತಲುಪಿಸುವ ಮೂಲಕ ನಿಮಗೆ ಅತ್ಯುತ್ತಮವಾಗಿದ್ದನ್ನು ನೀಡುತ್ತಿರುವೆನು. ನಿಮ್ಮಲ್ಲಿ ಯಾರಾದರೂ ಸ್ವೀಕರಿಸಿದರೆ ಅದು ಅವರಿಗೆ ಈ ಲೋಕ ಮತ್ತು ಪರಲೋಕದಲ್ಲಿ ಅತ್ಯಂತ ಬೆಲೆ ಬಾಳುವಂತಾಗಿರುತ್ತದೆ. ಇನ್ನು ನೀವು ಅದನ್ನು ತಳ್ಳಿ ಹಾಕುವುದಾದರೆ ಅಲ್ಲಾಹನ ತೀರ್ಪಿಗಾಗಿ ನಾನು ತಾಳ್ಮೆಯಿಂದ ಕಾಯುವೆನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಈ ಮಾತಿಗೆ ಉತ್ತರಿಸಿದ ಕುರೈಶಿಗಳು ತಮ್ಮಲ್ಲಿಯೇ ಮಾತು ಶುರುವಿಟ್ಟರು. ಅವನು ನಮ್ಮ ಮಾತನ್ನು ಕೇಳುವಂತೆ ಕಾಣಿಸುವುದಿಲ್ಲ. ಮತ್ತೆಯೂ ತಾನು ಅಲ್ಲಾಹನ ಸಂದೇಶವಾಹಕ ಎಂಬುದನ್ನು ಪುನರುಚ್ಚರಿಸುತ್ತಿದ್ದಾನೆ. ಆತ ಪ್ರವಾದಿಯೇ ಆಗಿದ್ದಲ್ಲಿ ದೇವನಲ್ಲಿ ಸಂಪತ್ತಿಗೆ ಬೇಡಿಕೆ ಇಟ್ಟು ನಮ್ಮ ಜೀವನ ಸುಗಮ ಆಗುವಂತೆ ಮಾಡಬಹುದಲ್ಲವೇ? ಅವರು ತಮ್ಮೊಳಗಿನ ಮಾತು ನಿಲ್ಲಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಡೆಗೆ ತಿರುಗಿ ಹೇಳಿದರು, ನೀನು ನಿನ್ನ ದೇವರೊಂದಿಗೆ ಹೇಳು, ನಮ್ಮ ಈ ಸುತ್ತಮುತ್ತಲಿನ ಪರ್ವತವನ್ನು ಮಾಯಗೊಳಿಸಿ ನಮಗೆ ಈ ಭೂಮಿಯನ್ನು ವಿಶಾಲಗೊಳಿಸಲು, ಸಿರಿಯಾ ಇರಾಕಿನಲ್ಲಿರುವಂತೆ ಈ ಮಣ್ಣಿನಲ್ಲಿ ನದಿ ಹರಿಯುವಂತೆ ಮಾಡಲು ಹೇಳು. ನಮಗಾಗಿ ನಮ್ಮ ಪೂರ್ವಿಕರಾದ ಕುಸಯ್ಯರನ್ನು ಜೀವಂತಗೊಳಿಸುವಂತೆ ಹೇಳು. ಆಮೇಲೆ ನಾವು ಅವರೊಂದಿಗೆ ಕೇಳುತ್ತೇನೆ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯವೇ ಎಂದು. ಒಂದು ವೇಳೆ ನಾವು ಹೇಳುವುದು ಯಾವುದೂ ಸಾಧ್ಯವಿಲ್ಲ ಅಂತಾದರೆ ನಿನ್ನ ಹೇಳಿಕೆಗಾಗಿ ಚಿನ್ನ ಬಂಗಾರ ಬಂಗಲೆಗಳನ್ನು ಕೇಳು ಎಂದು ಹೇಳುತ್ತಾರೆ. ಕುರೈಶಿಗಳ ಮಾತು ಕೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅತ್ಯಂತ ಸಾವಧಾನ ಧ್ವನಿಯಲ್ಲಿ ಹೇಳಿದರು, ಇಂತಹ ಕ್ಷುಲ್ಲಕ ಬೇಡಿಕೆಗಳನ್ನು ಅಲ್ಲಾಹನ ಮುಂದಿಡುವ ವ್ಯಕ್ತಿಯಲ್ಲ ನಾನು. ಇದಕ್ಕಾಗಿ ಅವನು ನನ್ನನ್ನು ನಿಯುಕ್ತಿಗೊಳಿಸಿದ್ದೂ ಅಲ್ಲ. ನಿಮಗೆಲ್ಲರಿಗೂ ಅವನ ಶುಭ ವಾರ್ತೆಯ ಸಂದೇಶವನ್ನು ತಲುಪಿಸಲು ಬೇಕಾಗಿ ನನ್ನನ್ನು ನಿಯುಕ್ತಿಗೊಳಿಸಿರುವುದು. ಪ್ರವಾದಿಯವರ ಮಾತು ಕೇಳಿಸಿಕೊಂಡ ಕುರೈಶಿಗಳು ಮತ್ತೆ ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಹಾಗಾದರೆ ಮೇಲೆ ಕಾಣುತ್ತಿರುವ ಆಕಾಶವನ್ನು 2 ತುಂಡಾಗಿಸಿ ನಮ್ಮ ಮೇಲೆ ಬೀಳುವಂತೆ ಮಾಡು. ಈಗಾಗಲೇ ಅವತೀರ್ಣಗೊಂಡಿದ್ದ ದಿವ್ಯ ಸಂದೇಶವನ್ನು ಅವರು ಗೇಲಿ ಮಾಡುತ್ತಿದ್ದರು. ಈ ಸಂದೇಶ ಹೇಗಿದೆ? ನಾವು ಇಚ್ಛಿಸುವುದಾದರೆ ಭೂಮಿಯನ್ನು ಸೀಳಿ ಅವರನ್ನು ನುಂಗಿ ಬಿಡುವೆವು. ಆಕಾಶವನ್ನು ತುಂಡುಗಳನ್ನಾಗಿ ಮಾಡಿ ಅವರ ತಲೆ ಮೇಲೆ ಬೀಳಿಸುವೆವು. ಕುರೈಶಿಗಳ ವ್ಯಂಗ್ಯವನ್ನು ಅರ್ಥೈಸಿಕೊಂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಉತ್ತರಿಸಿದರು, ಅವನು ಇಚ್ಛಿಸುವುದಾದರೆ ಖಂಡಿತ ಅವನದನ್ನು ಮಾಡಿಯೇ ತೀರುತ್ತಾನೆ. ತಮ್ಮ ಅಪಹಾಸ್ಯ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತಿಗೆ ಇನಿತೂ ವ್ಯತ್ಯಾಸ ತರಿಸದಿರುವುದರಿಂದ ಒಂದು ಕ್ಷಣ ಮೌನವಾಗಿ ದಿಟ್ಟಿಸಲಷ್ಟೇ ಅವರಿಂದ ಸಾಧ್ಯವಾಯಿತು. ಮತ್ತೆ ಅವರು ಮಾತು ಬದಲಿಸಿದರು.
ಕುರ್ಆನ್ ಆಗಾಗ್ಗೆ ರಹ್ಮಾನ್ ಎಂಬ ಪದ ಉಲ್ಲೇಖಿಸಿರುವುದು ಅವರು ಕೇಳಿಸಿಕೊಂಡಿದ್ದರು. ಕುರ್ಆನಿನ ಒಂದು ಅಧ್ಯಾಯವು ರಹ್ಮಾನನು ಕುರ್ಆನ್ ಕಲಿಸಿಕೊಟ್ಟಿದ್ದಾನೆ ಎಂದು ಆರಂಭವಾಗುತ್ತದೆ. ಇದು ಕುರೈಶಿಗಳಿಗೆ ಸಂತಸದ ವಿಷಯವಾಗಿತ್ತು. ಕಾರಣ ಮುಹಮ್ಮದ್ ಇದೆಲ್ಲವನ್ನು ಯಮಾಮಾ ಎಂಬ ಸ್ಥಳದಲ್ಲಿರುವ ರಹ್ಮಾನ್ ಎಂಬ ವ್ಯಕ್ತಿಯಿಂದ ಕಲಿಯುತ್ತಿದ್ದಾನೆ ಎಂಬ ವದಂತಿ ಇತ್ತು. ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ ಆರೋಪ ಹೊರಿಸುವ ರೀತಿಯಲ್ಲಿ ಹೇಳಿದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಾತನಾಡಲಿಲ್ಲ. ಕುರೈಶಿಗಳು ಮಾತು ಮುಂದುವರಿಸಿದರು. ನೋಡು, ನಾವು ನಮ್ಮ ನಂಬಿಕೆಗಳನ್ನೆಲ್ಲ ನಿನ್ನ ಮುಂದಿಟ್ಟಿದ್ದೇವೆ ಮತ್ತು ಅದನ್ನು ಸತ್ಯವೆಂದು ಸಮರ್ಥಿಸಿಕೊಂಡಿದ್ದೇವೆ. ನಮ್ಮ ದೇವರ ಮೇಲೆ ಸತ್ಯ, ನಾವು ಯಾರೂ ನಿನ್ನ ಧರ್ಮವನ್ನು ಸ್ವೀಕರಿಸುವುದಿಲ್ಲ. ನಾವೆಂದೂ ನಿನ್ನನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ. ಅದು ನೀನು ನಾಶ ಹೊಂದುವವರೆಗೂ ಅಥವಾ ನಿನ್ನ ಕೈಯಿಂದ ನಾವು ನಾಶ ಹೊಂದುವವರೆಗೂ ನಾವು ಈ ಪ್ರಯತ್ನವನ್ನು ಕೈ ಬಿಡಲಾರೆವು. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳಿದನು, ದೇವನನ್ನು ಮತ್ತು ದೇವದೂತರನ್ನು ನಮ್ಮ ಮುಂದೆ ಹಾಜರುಪಡಿಸುವವರೆಗೂ ನಾವು ನಿನ್ನಲ್ಲಿ ವಿಶ್ವಾಸ ತಾಳಲಾರೆವು. ಕುರೈಶಿಗಳ ಮಾತುಗಳನ್ನೆಲ್ಲ ಆಲಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಜಾಗ ಖಾಲಿ ಮಾಡುವಂತೆ ಹೇಳಿದರು. ಆಗ ಮಖ್ಜೂಮ್ ಗೋತ್ರದ ಅಬೂ ಉಮಯ್ಯರ ಪುತ್ರ ಅಬ್ದುಲ್ಲಾ ಎದ್ದು ನಿಂತು ಹೇಳಿದರು, ನೀನು ಆಕಾಶಕ್ಕೆ ಏಣಿಯಿಟ್ಟು ಹೋಗಿ 4 ದೇವದೂತರನ್ನು ಕರೆತಂದು ನಾನು ಹೇಳುತ್ತಿರುವುದು ಸತ್ಯ ಎಂದರೂ ನಾನು ನಂಬುವುದಿಲ್ಲ. ಈ ರೀತಿ ಹೇಳಿದ ಅಬ್ದುಲ್ಲಾ ಬೇರೆ ಯಾರೂ ಆಗಿರಲಿಲ್ಲ, ಅಬೂ ಜಹಲಿನ ಪಿತ್ರ ಸಹೋದರನ ಪುತ್ರ. ಆದರೆ ಆತನ ತಾಯಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತಂದೆಯ ಸಹೋದರಿ ಅಬ್ದುಲ್ ಮುತ್ತಲಿಬರ ಪುತ್ರಿ ಆತ್ವಿಕ ಆಗಿದ್ದರು. ಆತ್ವಿಕರವರು ತಮ್ಮ ಸಹೋದರ ನೆನಪಿಗಾಗಿ, ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತಂದೆಯ ನೆನಪಿಗಾಗಿ ಮಗನಿಗೆ ಅಬ್ದುಲ್ಲಾ ಎಂಬ ಹೆಸರನ್ನೇ ಇಟ್ಟಿದ್ದರು. ತನ್ನ ಹತ್ತಿರದ ಸಂಬಂಧಿಕರಿಂದ ಕಟ್ಟು ಮಾತುಗಳನ್ನು ಕೇಳಿಸಿಕೊಂಡಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮನಸ್ಸು ಅತಿಯಾಗಿ ದುಃಖಿಸಿತು. ಆ ನೋವಿನಿಂದ ಅವರು ಮನೆಗೆ ತೆರಳಿದರು. ನಂತರದ ದಿನಗಳಲ್ಲಿ ಗೋತ್ರದ ಮುಖಂಡರು ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಇನ್ನಷ್ಟು ದುಃಖಕ್ಕೆ ತಳ್ಳಿತು. ಇದು ಅವರ ನೋವನ್ನು ದುಪ್ಪಟ್ಟುಗೊಳಿಸಿತು. ತಮ್ಮ ವಿರುದ್ಧ ದ್ವೇಷ ಹಾಗೂ ವೈರತ್ವವನ್ನೇ ತುಂಬಿಕೊಂಡಿದ್ದ ಮಖ್ಜೂಮ್ ಗೋತ್ರದಲ್ಲಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸಂತೈಸಿದ ಒಬ್ಬರಿದ್ದರು. ಅದು ಅವರ ಚಿಕ್ಕಮ್ಮನ ಪುತ್ರ ಅಬೂ ಸಲಮ. ಅವರ ಭಕ್ತಿ ಮತ್ತು ಅರ್ಪಣಾ ಮನೋಭಾವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಮಾಧಾನಕ್ಕೆ ಕಾರಣವಾಗಿತ್ತು. ಅದೇ ಗೋತ್ರದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಇನ್ನೊಂದು ಸಹಾಯ ದೊರಕಿತ್ತು. ಅದು ಏನು ಎಂಬುದನ್ನು ನಾಳೆಯ ಸಂಚಿಕೆಯಲ್ಲಿ ನೋಡೋಣ. ನಮ್ಮ ವಿಡಿಯೋ ನೋಡುತ್ತಿರುವವರಲ್ಲಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಮ್ಮೆಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪಲು ಸಹಕಾರಿಯಾಗುತ್ತದೆ.